ಹಲೋ ಡಿಯರ್ ಫ್ರೆಂಡ್ಸ್, ಇವತ್ತಿನ ಈ ಸೆಷನ್ನಲ್ಲಿ ನಾವು ಡಿಫರೆನ್ಷಿಯಲ್ ಇಕ್ವೇಷನ್ನಲ್ಲಿ ಬರೋ ಎಕ್ಸರ್ಸೈಸ್ 6.2ನ ನೋಡುವ. ಸೊ ವಾಟ್ ಈಸ್ ದ ಕ್ವಶನ್? ಕ್ವಶನ್ ಈಸ್ ದಟ್ obtain ದಿ ಡಿಫರೆನ್ಷಿಯಲ್ ಇಕ್ವೇಷನ್ ಬೈ ಎಲಿಮಿನೇಟಿಂಗ್ ಆರ್ಬಿಟ್ರರಿ ಕಾನ್ಸ್ಟೆಂಟ್. ಏನು ಮಾಡೋದಿದೆ, ಈ ಕೆಳಗಡೆ ಇಕ್ವೇಷನ್ಸ್ ಕೊಟ್ಟಿದ್ದಾನೆ, ರೈಟ್? ಆ ಇಕ್ವೇಷನ್ಸ್ ಕೊಟ್ಟಿದ್ದಾನೆ. ಪ್ರತಿಯೊಂದು ಇಕ್ವೇಷನ್ನಿಂದ ಡಿಫರೆನ್ಷಿಯಲ್ ಇಕ್ವೇಷನನ್ನು ಆಬ್ಟೇನ್ ಮಾಡೋದಿದೆ. ಹೇಗೆ? ಅದರಲ್ಲಿ ಬರೋ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ಗಳನ್ನು ಎಲಿಮಿನೇಟ್ ಮಾಡೋದರ ಮುಖಾಂತರ. ಹಿಯರ್ ವಿ ಆರ್ ಫೈಂಡಿಂಗ್ or we are obtaining differential equation by eliminating arbitrary constant. Arbitrary constant ಅಂದ್ರೆ ಏನು? ಈಗ ಒಂದೇ ಕ್ವಶನ್ ತಗೋತೀನಿ ನೋಡಿ. ಒಂದೇ ಇಕ್ವೇಷನ್ ಏನಿದೆ? we are now taking first equation, that is x cube plus y cube is equals to 4x. ಕೊಟ್ಟಿರುವಂಥ ಇಕ್ವೇಷನ್ ಇದು. ಇದರಿಂದ ಏನು ಕಂಡುಹಿಡಿಯೋದಿದೆ ನನಗೆ? ಡಿಫರೆನ್ಷಿಯಲ್ ಇಕ್ವೇಷನ್ ಫೈಂಡ್ ಔಟ್ ಮಾಡೋದಿದೆ. ಏನನ್ನ ಎಲಿಮಿನೇಟ್ ಮಾಡೋ ಮುಖಾಂತರ ಕೊಟ್ಟಿರೋ ಇಕ್ವೇಷನಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಯಾವುದಿಲ್ಲ? ಎ ಬಿ ಸಿ ಟೈಪ್ ಕೊಟ್ಟಿರ್ತಾನೆ ನೋಡಿ, ಅವುಗಳೆಲ್ಲ ಏನೋ ಆರ್ಬಿಟ್ರರಿ ಕಾನ್ಸ್ಟೆಂಟ್. ಅವುಗಳನ್ನು ಎಲಿಮಿನೇಟ್ ಮಾಡೋ ಮುಖಾಂತರ ನನಗೆ ಡಿಫರೆನ್ಷಿಯಲ್ ಇಕ್ವೇಷನ್ ಕಂಡುಹಿಡಿಯಕ್ಕೆ ಬರಬೇಕು. ಸೊ ಫಸ್ಟಿಗೆ ಏನು ಬಿಡ್ತೀನಿ ನಾನು, ಸಿಂಪಲ್ ಆಗಿ ಇಲ್ಲಿ ಎಷ್ಟು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇದೆ? ಒಂದಿದೆ. ಸೊ ಒಂದು ಸಲ ಡಿಫ್ರೆನ್ಷಿಯೇಟ್ ಮಾಡಬೇಕು. ಎರಡಿದ್ರೆ 2 ಸಲ, 3 ಇದ್ದರೆ 3 ಸಲ ಮಾಡೋದು. ಈ ರೀತಿ ಹೋಗಬೇಕು. ಓಕೆ, ಸೊ ಈಗೇನು ಮಾಡ್ತೀನಿ ನಾನು, ಸ್ಟಾರ್ಟಿಂಗನ್ನು ಇದನ್ನು ಲೆಟ್ ಅಂತ ಬರ್ಕೋತೀನಿ. ಲೆಟ್ ಸೊಲ್ಯೂಷನ್ ಅಂತ ಬರ್ಕೋತೀನಿ. ಲೆಟ್ ಡಿಫ್ರೆನ್ಸಿಯೇಟಿಂಗ್ ದಿ ಗಿವನ್ ಇಕ್ವೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ವಾಟ್ ವಿ ಗೆಟ್ ನೋಡಿರಿ, ಎಕ್ಸ್ ಕ್ಯೂಬನ್ನು ಡಿಫ್ರೆನ್ಷಿಯೇಟ್ ಮಾಡಿ 3x² ಪ್ಲಸ್ ವೈ ಕ್ಯೂಬನ್ನು ಡಿಫ್ರೆನ್ಸಿಯೇಷನ್ ಮಾಡಿ d/x ಆಫ್ ಸಮಥಿಂಗ್ ರಸ್ ಟು n. ಓಕೆ, ಸಮಥಿಂಗ್ ಕ್ಯೂಬ್ ಅಂದರೆ ಏನಿಲ್ಲ, d/x ಆಫ್ y ಕ್ಯೂಬ್ ಅಂದರೆ 3y² ಇಂಟು dy/dx ಈಸ್ ಈಕ್ವಲ್ಸ್ ಟು 4a ಕಾನ್ಸ್ಟೆಂಟ್ ಇದೆ, ಡಿಫ್ರೆನ್ಷಿಯೇಷನಿಂದ ಹೊರಗೆ ಬರುತ್ತೆ ಕಾನ್ಸ್ಟೆಂಟು. d/x ಆಫ್ x ಅಂದರೆ ಎಷ್ಟು? 1. ಓಕೆ, ಇದಕ್ಕೇನು ಮಾಡ್ತೀನಿ ನಾನು, ಇಕ್ವೇಷನ್ ನಂಬರ್ ಸೆಕೆಂಡ್ ಅಂತ ಕೊಡ್ತೀನಿ. ಈ ಫಸ್ಟ್ ಏನು ಬರ್ಕೊಂಡಿರ್ತೀರಲ್ಲ, ರೀರೈಟ್ ಮಾಡ್ಕೊಂಡಿರ್ತೀರಲ್ಲ ಕೊಟ್ಟಂಥ ಇಕ್ವೇಷನನ್ನು, ಇದಕ್ಕೆ ಇಕ್ವೇಷನ್ ನಂಬರ್ 1 ಅಂತ ಕೊಡ್ತೀನಿ. ಈಗೇನು ಮಾಡ್ತೀನಿ, ಈ 4a ವ್ಯಾಲ್ಯೂನ ಈ 4a ಜಾಗದಲ್ಲಿ ಯೂಸ್ ಮಾಡ್ತೀನಿ. ಏಕೆ? ನನಗೆ ಎನ್ನ ಹೇಗಾದರೂ ಮಾಡಿ ಎಲಿಮಿನೇಟ್ ಮಾಡೋದೇ ಇದೆ. ಈ 4a ವ್ಯಾಲ್ಯೂನ ಈ 4a ಜಾಗದಲ್ಲಿ ಇಟ್ಟ ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ, ಎ ಅನ್ನೋದು ಎಲಿಮಿನೇಟ್ ಆಗುತ್ತೆ. ಹೇಗೆ ನೋಡಿ, ಸೊ ಸಬ್ಸ್ಟಿಟ್ಯೂಟ್ equation 2 in equation 1 we get. ಬರ್ಕೋರಿ, ಎಕ್ಸ್ ಕ್ಯೂಬ್ದು ಡಿಫ್ರೆನ್ಷಿಯೇಷನ್ ಏನೋ ಬರ್ಕೊಂಡ್ರಿ ಇಲ್ಲಿ ನೋಡಿ. ಇಲ್ಲಿ ವೇಟಾ ಇಕ್ವೇಷನ್ ನಂಬರ್ 2ನ ಇಕ್ವೇಷನ್ ನಂಬರ್ 1ನಲ್ಲಿ ಪುಟಪ್ ಮಾಡ್ತಾ ಇದ್ದೀರಾ. ಇಕ್ವೇಷನ್ ನಂಬರ್ 1 ಏನಿದೆ ನೋಡಿ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಈಸ್ ಈಕ್ವಲ್ಸ್ ಟು ಈ 4a ಜಾಗದಲ್ಲಿ 4a ವ್ಯಾಲ್ಯೂ ಅಂದರೆ ಈ ವ್ಯಾಲ್ಯೂನ ಬರ್ಕೊಳ್ಳಿ. ಏನಿದೆ? 3x² ಪ್ಲಸ್ 3y² ಇಂಟು dy/dx. ಇಸ್ ಇಟ್ ದ್ಯಾಟ್? ಇಂಟು 4 ಜಾಗದಲ್ಲಿ 4a ಬರ್ಕೊಂಡ್ರಿ, ಇನ್ನೂ x ಇದೆ ನೋಡಿ ಇಲ್ಲಿ, x ರೈಟ್ ಆ್ಯಸ್ ಇಟ್ ಈಸ್. ಸೊ ಏನು ಬರೆಯಕ್ಕೆ ಬರುತ್ತೆ ನನಗೀಗ? ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಎರಡು ಟರ್ಮಿಗೆ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಆಗುತ್ತೆ ಸ್ನೇಹಿತರೆ, ಕರೆಕ್ಟಾ? ಸೊ ಬರ್ಕೋತೀನಿ ನೋಡಿ, 3x² ಇಂಟು ಎಕ್ಸ್ ದಟ್ ಈಸ್ 3x³ ಪ್ಲಸ್ 3x ಎರಡು ಟರ್ಮಿಗೆ ಅಪ್ಲೈ ಆಗುತ್ತೆ, 3xy² ಇಂಟು dy/dx. ಈ ಎಕ್ಸ್ ಏನಾಯಿತು, ಎರಡನೇ ಟರ್ಮಿಗೂ ಬಂತು. ಸೊ ಫೈನಲ್ ಏನು ಮಾಡ್ತೀನಿ ನೋಡಿ, 3x³ ಬರ್ಕೋತೀನಂತ, 3x³ ಈ ಪ್ಲಸ್ x³ ಈ ಕಡೆ ತಗೋತೀನಂತ. ಪ್ಲಸ್ x³ ಈ ಕಡೆ ಬಂದ ಬಳಕ ಮೈನಸ್ x³ ಆಯಿತು. ಹಾಗೆ ಪ್ಲಸ್ y³ ಕೂಡ ಈ ಕಡೆ ತಗೋತೀನಂತ, ಮೈನಸ್ y³ ಪ್ಲಸ್ ಏನಿದೆ ಇಲ್ಲಿ 3xy² ಇಂಟು dy/dx ರೈಟ್ ಆ್ಯಸ್ ಇಟ್ ಈಸ್. ದೆನ್ ವಾಟ್ ಹ್ಯಾಪನ್ಸ್? ಸೊ ಫೈನಲಿ ನೋಡ್ರಿ, 3x³ ಮೈನಸ್ x³ ಅಂದರೆ 2x³ ಆಯಿತು, ಮೈನಸ್ y³ ಪ್ಲಸ್ 3xy² ಇಂಟು dy/dx ಈಸ್ ಈಕ್ವಲ್ಸ್ ಟು 0. ನೋಡಿ, ಈಗ ಎ ಎಲಿಮಿನೇಟ್ ಆಯ್ತಲ್ವಾ?
ಏನು ಎಲಿಮಿನೇಟ್ ಆಯಿತು, ಹಾಗೆ ನನಗೆ ಏನು ಸಿಕ್ತು, ಡಿಫ್ರೆನ್ಷಿಯಲ್ ಇಕ್ವೇಷನ್ ಸಿಕ್ತು. ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂದ್ರೇನು, ಇಕ್ವೇಷನ್ನು ಇರಬೇಕು ಹಾಗೆ ಡೆರಿವೇಟಿವು ಇರಬೇಕು. ಅಂತಹ ಒಂದು ಇಕ್ವೇಷನ್ಗೆ ಏನಂತೀವಿ ನಾವು, ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ ಅಂತೀವಿ. ಸಿಕ್ತಲ್ವಾ? ಸೊ ಇದನ್ನು ದಿಸ್ ಇಸ್ ದಿ ಅವರ್ required differential equation by eliminating arbitrary constant. ಓಕೆ, ಸೊ ಏನಿಲ್ಲ ಸ್ನೇಹಿತರೆ, ಇಲ್ಲಿ ಮೇನ್ ಆಗಿ ಎಷ್ಟು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳಿ. ಓಕೆ, ಟೇಕ್ ಅ ಸ್ಕ್ರೀನ್ಶಾಟ್. ಎಷ್ಟು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಕೊಟ್ಟಿದ್ದಾನೆ ಅಂತ ನೋಡ್ಕೊಳ್ಳೋದು. ಕ್ವಶನಲ್ಲಿ 2 ಇದೆಯಾ, 2 ಸಲ ಡಿಫ್ರೆನ್ಷಿಯೇಷನ್, 3 ಇದೆಯಾ, 3 ಸಲ ಡಿಫ್ರೆನ್ಷಿಯೇಟಿಂಗ್. ಜಾಸ್ತಿ 3 ಏನು ಕೊಡೋಂಗಿಲ್ಲ, ಜಾಸ್ತಿ ಕೊಟ್ಟರು ಮ್ಯಾಕ್ಸಿಮಮ್ ಕೊಟ್ಟರು 2 ಕೊಡ್ಬೋದು ಅಷ್ಟೇ. ಸೊ ಅರ್ಥ ಆಗುತ್ತಲ್ಲ? ಸೊ ಈಗ 2ನೇ ಕ್ವಶನ್ಗೆ ಹೋಗ್ತೀನಿ. 2ನೇ ಕ್ವಶನ್ ಏನಿದೆ ನೋಡಿ, 2ನೇ ಕ್ವಶನ್ ಬರ್ಕೊತೀನಿ. ಸೊ 2ನೇ ಕ್ವಶನನ್ನು ರಿರೇಟ್ ಮಾಡಿಕೊಡಿ. ಲೆಟ್ ax² ಪ್ಲಸ್ by² ಈಸ್ ಈಕ್ವಲ್ಸ್ ಟು 1 ಅಂತ ಇದೆ. ಇದಕ್ಕೇನು ಮಾಡ್ಕೊಳ್ಳಿ, ಡಿಫ್ರೆನ್ಸಿಯೇಟ್ ಮಾಡ್ಕೊಳ್ಳಿ. ಡಿಫ್ರೆನ್ಸಿಯೇಟಿಂಗ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್. ಓಕೆನಾ? ಸೊ ಈಗೇನಾಯ್ತು ನೋಡ್ರಿ, ಡಿಫ್ರೆನ್ಸಿಯೇಟ್ ಮಾಡ್ಕೊಂಡು ಬಳಿಕ ಎ ಅಂತ ಕಾನ್ಸ್ಟೆಂಟ್ ಇದೆ, ಎ ಇದ್ದಂಗೆ ಬರುತ್ತೆ. ಓಕೆ, ಡಿಫ್ರೆನ್ಷಿಯೇಷನಿಂದ ಹೊರಗೆ ಬಂದ್ಕೊಂಡಿರುತ್ತೆ ಕಾನ್ಸ್ಟೆಂಟು, ಅಂದರೆ ಎ. ಡಿ/x ಆಫ್ x² ಅಂದರೆ 2x ಪ್ಲಸ್ ಬಿ ಕೂಡ ಕಾನ್ಸ್ಟೆಂಟ್ ಇದೆ, ಹೊರಗೆ ಬಂದ್ಕೊಂಡಿರುತ್ತೆ. ಡಿ/dx ಆಫ್ y² ಅಂದರೆ 2y ಇಂಟು dy/dx ಈಸ್ ಈಕ್ವಲ್ಸ್ ಟು ಡಿ/x ಆಫ್ 1 ಅಂದರೆ 0. ಓಕೆ, ಸೊ ನನಗೇನು ಸಿಕ್ತೀಗ, ಟೋಟಲ್ ಆಗಿ ಇದನ್ನು ಸಿಸ್ಟಮೆಟಿಕ್ ಆಗಿ ಬರೀರಿ. 2ax ಪ್ಲಸ್ 2by ಇಂಟು dy/dx ಈಸ್ ಈಕ್ವಲ್ಸ್ ಟು 0. ಓಕೆನಾ? ಸ್ವಲ್ಪ ಸಿಂಪ್ಲಿಫೈ ಮಾಡ್ತೀನಿ ಅಂತ. ಎರಡೂ ಟರ್ಮಲ್ಲಿ ಏನಿದೆ, 2 ಈಸ್ ಅ ಕಾಮನ್. ಸೊ ದೆನ್ ಟೇಕ್ 2 ಆಸ್ ಅ ಕಾಮನ್. 2ನ ಹೊರಗೆ ಬರೀತೀನಿ. ಏನು ಉಳಿತು, ax ಪ್ಲಸ್ by ಇಂಟು dy/dx. 2 ಕಾಮನ್ ಇದೆ, ಇಲ್ಲ ಎರಡು ಟರ್ಮಲ್ಲೇ ಹೊರಗೆ ತಗೊಳ್ಳಿ. ಸೊ ನೆಕ್ಸ್ಟಲ್ಲಿ ಏನು ಬರುತ್ತೆ ನೋಡಿ, ಈ 2 ಇಲ್ಲಿ ಮಲ್ಟಿಪ್ಲಿಕೇಶನಲ್ಲಿದೆ, ಈ ಕಡೆ ಬಂದ ಬಳಿಕ ಡಿವೈಡ್ ಬೈ ಆಗುತ್ತೆ. 0/2 ಅಂದರೆ 0ನೇ ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ ಏನು ಬರಿಬೋದು ನಾನು, ax ಪ್ಲಸ್ b ಇಂಟು y ಇಂಟು dy/dx ಈಸ್ ಈಕ್ವಲ್ಸ್ ಟು 0/2 ಅಂದರೆ 0ನೇ ಬಂತು. ಇದಕ್ಕೇನು ಕೊಡ್ತೀನಿ ಅಂದರೆ, ನಾನು ಇಕ್ವೇಷನ್ ನಂಬರ್ ಫಸ್ಟನ್ನು ಕೊಡ್ತೀನಿ, ಯಾಕಂತ ಗೊತ್ತಾಗುತ್ತೆ. ಸೊ ಈಗೇನು ಮಾಡ್ತೀನಿ, ಅಗೇನ್ ಡಿಫ್ರೆನ್ಸಿಯೇಟಿಂಗ್. ಆರ್ಬಿಟ್ರರಿ ಕಾನ್ಸ್ಟೆಂಟ್ ಎಲಿಮಿನೇಟ್ ಆಯಿತಾ, ಇನ್ನೂ ಇದೆ, ಒಂದು ಕೂಡ ಹೋಗಿಲ್ಲ. ಸೊ ಅಗೇನ್ ಡಿಫ್ರೆನ್ಸಿಯೇಟಿಂಗ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ವಿ ಗೆಟ್. ಮತ್ತೊಂದು ಸಲ ಡಿಫ್ರೆನ್ಸಿಯೇಟ್ ಮಾಡಿ, ಏನಿದೆ ಕಾನ್ಸ್ಟೆಂಟ್ ಇದೆ, ಹೊರಗೆ ಹಾಗೆ ಉಳಿಯುತ್ತೆ. ಡಿ/x ಆಫ್ x ದಟ್ ಈಸ್ 1 ಆಯಿತು, ಪ್ಲಸ್ ಬಿ ಇದ್ದಾಗೆ ಬರೀರಿ. ಇಲ್ಲಿ ನೋಡಿ, ಇಲ್ಲಿ ಎರಡು ಫಂಕ್ಷನ್ ಇದೆ, y ಆ್ಯಂಡ್ dy/dx. ಅಪ್ಲೈ ದಿ ಪ್ರಾಡಕ್ಟ್ ರೂಲ್. ಫಸ್ಟ್ ಫಂಕ್ಷನ್ y, ಸೆಕೆಂಡ್ ಫಂಕ್ಷನ್ dy/dx. ಸೊ ಪ್ರಾಡಕ್ಟ್ ರೂಲ್ ಏನು ಹೇಳುತ್ತೆ, ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, ಡಿಫರೆನ್ಸಿಯೇಟ್ ದಿ ಸೆಕೆಂಡ್ ಫಂಕ್ಷನ್ dy/dx ಆಫ್ dy/dx. differentiate the second function plus second function as it is into d/dx of y, that is dy/dx. differentiate the first function is equals to derivative of constant andre 0, again it is a 0, then what happens, a plus, okay, b into ಬಿ. ನೋಡಿ ಸ್ನೇಹಿತರೆ, ಈ ಎರಡು ಟರ್ಮಕ್ಕೂ ಬಿ ಬರುತ್ತೆ, ಲಕ್ಷದಲ್ಲಿರಲಿ. ಓಕೆ, ಈಗೇನು ಮಾಡ್ತೀನಿ ನೋಡಿ, ಬಿ ಇಂಟು ವೈ, ಬಿ ವೈ ಆಯಿತು. ಓಕೆನಾ? ಬಿ ಇಂಟು ವೈ, ಬಿ ವೈ ಇಂಟು ಡಿ/x ಆಫ್ dy/dx ಅಂದರೆ d²y/dx² ಪ್ಲಸ್ dy/dx ಇಂಟು dy/dx ದಟ್ ಈಸ್ dy/dx ಬ್ರಾಕೆಟ್ ಸ್ಕ್ವಯರ್. ಓಕೆನಾ? ಸೊ ಹಾಗೆ ಬಿನೂ ಕೂಡ ಏನಾಗುತ್ತೆ, ಈ ಎರಡನೇ ಟರ್ಮಿಗೆ ಮಲ್ಟಿಪ್ಲಿಕೇಶನ್ ಆಗಿ ಬಂದುಬಿಡುತ್ತೆ. ಬಿ ಇಂಟು dy/dx ಬ್ರಾಕೆಟ್ ಸ್ಕ್ವೇರ್ ಆಯಿತು. ಸೊ ಫೈನಲ್ ನನಗೇನು ಸಿಕ್ತು ನೋಡಿ, ಈಸ್ ಈಕ್ವಲ್ಸ್ ಟು 0. ಇಲ್ಲೇನು ಮಾಡ್ತೀನಿ ನಾನು, ಎ ಈಸ್ ಈಕ್ವಲ್ಸ್ ಟು ಬರ್ಕೋತೀನಿ ಅಂತ. ಎ ಈಸ್ ಈಕ್ವಲ್ಸ್ ಟು, ಇಲ್ಲಿ ಪ್ಲಸ್ ಇದೆ, ಇದು ಈ ಟರ್ಮ್ ಪ್ಲಸ್ ಇದೆ, ರೈಟ್ ಹ್ಯಾಂಡಲ್ಲಿ ಬಂದಾಗ ಮೈನಸ್ ಆಗುತ್ತೆ. ಮೈನಸ್ ಬಿ
y into d square y by dx ಸ್ಕ್ವಯರ್. ಓಕೆ, ಇದು ಪ್ಲಸ್ ಆಯಿತು. ಸೊ ಇದು ಕೂಡ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಆ ಕಡೆ ಬಂದ ಬಳಿಕ ಪ್ಲಸ್ ಇದೆ, ಈ ಕಡೆ ಬಂದ ಬಳಿಕ ಏನಾಗುತ್ತೆ ಮೈನಸ್ ಬಿ dy by dx ಬ್ರಾಕೆಟ್ ಸ್ಕ್ವೇರ್. ಇದಕ್ಕೆ ಇಕ್ವೇಷನ್ ನಂಬರ್ ಏನು ಕೊಡ್ತೀನಿ ಅಂತ ಸೆಕೆಂಡ್ ಕೊಡ್ತೀನಿ ಅಂತ. ಈಗೇನು ಮಾಡ್ತೀನಿ, ಇಕ್ವೇಷನ್ ನಂಬರ್ 2ನ ಇಕ್ವೇಷನ್ ನಂಬರ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನು ಸಿಗುತ್ತೆ ನೋಡಿ. ಓಕೆ, ಸಬ್ಸ್ಟಿಟ್ಯೂಟ್ ಇಕ್ವೇಷನ್ 2 ಇನ್ ಇಕ್ವೇಷನ್ 1 ಬೈ. ನೋಡಿ, ಇಕ್ವೇಷನ್ 2 ಅಂದರೆ ಏದ್ ವ್ಯಾಲ್ಯೂ ಸಿಕ್ಕಿದೆ ನನಗೆ. ಈ ಏದ್ ವ್ಯಾಲ್ಯೂ ಇಕ್ವೇಷನ್ ನಂಬರ್ 1 ಈ ಎ ಸ್ಥಳದಲ್ಲಿ ಪುಟ್ ಅಪ್ ಮಾಡಿದೆ ಅಂದ್ರೆ ನನಗೇನು ಸಿಗುತ್ತೆ ನೋಡಿ. ಈಗ ಇಟ್ ಇಂಪ್ಲೈಸ್ ಈ ಜಾಗದಲ್ಲಿ ಇಕ್ವೇಷನ್ ನಂಬರ್ 2ನ ಇಕ್ವೇಷನ್ ನಂಬರ್ 1ನಲ್ಲಿ ಪುಟ್ ಅಪ್ ಮಾಡಿ ಅಂದರೆ ಏದ್ ವ್ಯಾಲ್ಯೂನ ಬರ್ಕೊಳ್ಳಿ. ಏದ್ ವ್ಯಾಲ್ಯೂ ಏನಿದೆ ಮೈನಸ್ ಬಿ ವೈ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಮೈನಸ್ ಬಿ ಇಂಟು ಡಿ ವೈ ಬೈ ಡಿ ಎಕ್ಸ್ ಬ್ರಾಕೆಟ್ ಸ್ಕ್ವಯರ್. ಓಕೆ, ಈ ಎಕ್ಸ್ಗೆ ಎಕ್ಸ್ ಅಂದ್ರೇನು, ಈ ಬ್ರಾಕೆಟ್. ಓಕೆ, ಎ ಅಂದರೆ ಇಷ್ಟೆಲ್ಲ ತೊಗೊಂಡಿವಿ, ಎಕ್ಸ್ ಅಂತರೂ ಹೊರಗಡೆ ಬಂತು, ಪ್ಲಸ್ ಏನು ಉಳಿಕಿದ್ದೆಲ್ಲ ಸೇಮ್ ಇಡಿ. ಏನಿದೆ ಬಿ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 0. ಸೊ ಫೈನಲ್ ಆಗಿ ಏನು ಬರುತ್ತೆ ನೋಡಿ ಸ್ನೇಹಿತರೆ, ಮೈನಸ್ ಬಿ ವೈ ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಮೈನಸ್ ಬಿ ಡಿ ವೈ ಬೈ ಡಿ ಎಕ್ಸ್ ಬ್ರಾಕೆಟ್ ಸ್ಕ್ವಯರ್. ಎಕ್ಸ್ ಎರಡು ಕೂಡಿತೀನಿ ನೋಡಿ. ಎಕ್ಸ್ ಫಸ್ಟ್ ಟರ್ಮಿಗೂ ತರ್ತೀನಿ, ಸೆಕೆಂಡ್ ಟರ್ಮಿಗೂ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ನೋಡ್ರಿ. ಬಿ ಎಕ್ಸ್ ಓಕೆ, ಪ್ಲಸ್ ಬಿ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 0. ಸೊ ಈ ಎಲ್ ಎಚ್ ಎಸ್ ಅಲ್ಲಿರೋ ಮೂರು ಟರ್ಮಲ್ಲಿ ಕಾಮನ್ ಏನಿದೆ ನೋಡಿ ಸ್ನೇಹಿತರೆ. ಕಾಮನ್ ಏನಿದೆ ಇಲ್ಲಿ ಮೂರು ಟರ್ಮಲ್ಲಿ ಬಿ ಬಿ ಬಿ. ಸೊ ಮೈನಸ್ ಬಿನ ಮೂರು ಟರ್ಮಿಂದ ಕಾಮನ್ ಆಗಿ ತಗೋತೀನಿ. ಟೇಕ್ ಮೈನಸ್ ಬಿ ಆಸ್ ಅ ಕಾಮನ್ ಫ್ರಮ್ ದೋಸ್ 3 terms which are containing xy into d square y by dx square ಮೈನಸ್ ವರೆಗೆ ತೊಗೊಂಡಿದ್ದೀರಾ, ಪ್ಲಸ್ ಆಯಿತು ಎರಡನೇ ಟರ್ಮು. ಸೊ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಬ್ರಾಕೆಟ್ ಸ್ಕ್ವಯರ್ ಪ್ಲಸ್ ಇದ್ದದ್ದು ಮೈನಸ್ ಆಯಿತು, ಮೈನಸ್ ವೈ ಬಿ ಅಂತ ಹೊರಗಡೆ ಬಂದಿದೆ. ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು 0. ಈ ಇಲ್ಲಿ ಮೈನಸ್ ಬಿ ಏನಿದೆ ಇಂಟು ಇದೆ, ಈ ಕಡೆ ಬಂದ ಬಳಿಕ ಡಿವೈಡ್ ಬೈ ಆಯಿತು. 0 ಬೈ ಮೈನಸ್ ಬಿ ದಟ್ ಈಸ್ 0. ಸೊ ಫೈನಲ್ ಆಗಿ ಏನಿತ್ತು ಸ್ನೇಹಿತರೆ, ಎಕ್ಸ್ ವೈ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಬ್ರಾಕೆಟ್ ಸ್ಕ್ವಯರ್ ಮೈನಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು 0. ಫೈನಲಿ ವಿ ಗಾಟ್. ಇಷ್ಟಿದೆ ನೋಡಿ, ಸಿಂಪಲ್ ಇದೆ. ಆದ್ರೇನು ನನಗೆ ಗೊತ್ತಾಗಬೇಕು ನೋಡ್ರಿ. ಕೊನೆಯಲ್ಲಿ ನನಗೆ ಡಿಫ್ರೆನ್ಸ್ ಇಕ್ವೇಷನ್ ಬಂತು, ಹಾಗೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಕೂಡ ಕ್ಯಾನ್ಸಲ್ ಆಯಿತು. ಸ್ವಲ್ಪ ಇಲ್ಲೇ ಏನು ಟ್ರಿಕ್ ಇರುತ್ತೆ, ಎಲ್ಲೇನು ಮಾಡಿದ್ರೆ ನನಗೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಎಲಿಮಿನೇಟ್ ಆಗುತ್ತೆ ಅಂತ ಗೊತ್ತಾಗಬೇಕು. ಓಕೆನಾ? ಸೊ ನಾನು ಇದನ್ನು ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ, ನಾನು ಇದನ್ನು ಎಲಿಮಿನೇಟ್ ಮಾಡ್ತೀನಿ. ಸೊ ಸಿಂಪಲ್ ಆಗಿದೆ. ಸೊ ಎಲ್ಲನೂ ನೀವು ಇದೇ ರೀತಿ ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋ ಒಂದು ಕಾಮನ್ ಸೆನ್ಸಿಂದ ಹೋದರೆ ಸಾಕು. ರೈಟಾ? ನಾನು ಬಾರಿ ಹೇಳ್ತೀನಿ ನೋಡಿ, ನಾನು ರಿಪೀಟಾಗಿ ಹೇಳ್ತಾ ಇರ್ತೀನಿ. ಪ್ರತಿಯೊಂದು ಕಾನ್ಸೆಪ್ಟಿಗೂ ಅದರದೇ ಆದಂಥ ಸೀಕ್ರೆಟ್ ಲೈಫ್ ಇರುತ್ತೆ, ಅದನ್ನು ನೀವು ರಿವೀಲ್ ಮಾಡೇಬೇಕು. ಸೊ ಥರ್ಡ್ ಇಕ್ವೇಷನ್ ಅಂದರೆ ಥರ್ಡ್ ಕ್ವಶನ್, ದಟ್ ಈಸ್ y is equals to a into cos of log x plus b into sin of log x. Okay, here we have two arbitrary constants, so we should eliminate these two arbitrary constants. So how many times we can differentiate here? 2 times, because we have two arbitrary constants now. That's why we are differentiating 2 times. So first differentiate
differentiate with respect to x. ಓಕೆ, ಸೊ yದು ಡಿಫ್ರೆನ್ಸಿಯೇಟ್ ಮಾಡೋಣ ಏನಾಯಿತು, dy ಬೈ ಡಿ ಎಕ್ಸ್ ಆಯಿತು ಈಸ್ ಈಕ್ವಲ್ಸ್ ಟು ಫಸ್ಟ್ ಫಂಕ್ಷನ್ ಅಂದರೆ ಇದು ಕಾನ್ಸ್ಟೆಂಟ್ ಇದೆಯಲ್ಲ ಹೊರಗೆ ತೊಗೋತೀನಂತ. ಇಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಏನಿದೆ ಸ್ನೇಹಿತರೆ, ಎ ಮತ್ತು ಬಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇದೆ. ಎರಡು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇದ್ದರೆ ಎಷ್ಟು ಸಲ ಡಿಫ್ರೆನ್ಸಿಯೇಟ್ ಮಾಡಬೇಕು, ಎರಡು ಸಲ. ಓಕೆನಾ, ಸೊ ಇದ್ದಂಗಿಡಿ ಇನ್ನಿದೇನು ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಸಮಥಿಂಗ್. ಕಾಸ್ ಆಫ್ ಲಾಗ್ ಎಕ್ಸ್ ಅಂದರೆ ಏನು, ಕಾಸ್ ಆಫ್ ಲಾಗ್ ಎಕ್ಸ್ ಅಂದರೆ ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್ ಇಂಟು ಡಿ ಬೈ ಎಕ್ಸ್ ಆಫ್ ದಟ್ ಲಾಗ್ ಎಕ್ಸ್. ಓಕೆ, ಬರಿತೀನಿ ನೋಡಿ, ಇಂಟು ಡಿ ಬೈ ಡಿ ಎಕ್ಸ್ ಆಫ್ ದಟ್ ಲಾಗ್ ಎಕ್ಸ್. ನಿಮ್ಗೆ ಅರ್ಥ ಆಗಲಿ ಅಂತ ಬರಿತೀನಿ ನಾನು ಒಂದು ಸ್ಟೆಪ್ಪು, ಪ್ಲಸ್ಗೆ ಪ್ಲಸ್. ಸೊ ಬಿ ಕೂಡ ಏನಿದೆ ಇಲ್ಲಿ ಕಾನ್ಸ್ಟೆಂಟ್ ಇದೆ, ಹೊರಗೆ ಇಡ್ತೀನಿ ಡಿಫ್ರೆನ್ಷಿಯೇಷನಿಂದ. ಡಿ ಬೈ ಎಕ್ಸ್ ಆಫ್ ಸೈನ್ ಸಮಥಿಂಗ್. ಸೈನ್ ಸಮಥಿಂಗ್ ಅಂದ್ರೆ ಏನು, ಕಾಸ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ದ್ಯಾಟ್ ಸಮಥಿಂಗ್. ಓಕೆ, ಇಸ್ ಈಕ್ವಲ್ಸ್ ಟು ಪ್ಲಸ್ ಇಂಟು ಮೈನಸ್ ಹೊರಗೆ ತಗೋತೀನಿ, ಮೈನಸ್ ಎ ಇಂಟು ಸೈನ್ ಆಫ್ ಲಾಗ್ ಎಕ್ಸ್ ಇದ್ದಂಗೆ ಇಡಿ. ಡಿ ಬೈ ಎಕ್ಸ್ ಆಫ್ ಲಾಗ್ ಎಕ್ಸ್ ಅಂದರೆ 1 ಬೈ ಎಕ್ಸ್. ಓಕೆ, ಪ್ಲಸ್ ರೈಟ್ ಬಿ ಟೇಕ್ ಆಸ್ ಇಟ್ ಈಸ್ ಇಂಟು ಕಾಸ್ ಆಫ್ ಲಾಗ್ ಎಕ್ಸ್ ಇಂಟು ಡಿ ಬೈ ಎಕ್ಸ್ ಆಫ್ ಲಾಗ್ ಎಕ್ಸ್ ಅಂದರೆ 1 ಬೈ ಎಕ್ಸ್. ಕರೆಕ್ಟಾ? ಸೊ ಈಗೇನಾಯಿತು, ಈಚ ಕಡೆ ಏನಿದೆ ಸ್ನೇಹಿತರೆ, ಡಿ ವೈ ಬೈ ಡಿ ಎಕ್ಸ್ ಆಯಿತು. ಈಗೇನು ಮಾಡ್ತೀನಿ, ಈ ಎಕ್ಸ್ ಎರಡು ಟರ್ಮಲ್ಲಿ ಕಾಮನ್ ಇದೆ, ಸೊ ಕಾಮನ್ ಆಗಿ ಹೊರಗೆ ತೊಗೋತೀನಂತ. ಕಾಮನ್ ಆಗಿ ಹೊರಗೆ ತೊಗೊಂಡು ಬಳಕ ಏನಾಗುತ್ತೆ ನೋಡಿ, 1 ಬೈ ಎಕ್ಸ್ ಕಾಮನ್ ಆಗಿ ಹೊರಗೆ ತೊಗೋತೀನಿ. ಒಳಗೆ ನೋಡಿತ್ತು ಮೈನಸ್ ಎ ಇಂಟು ಸೈನ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಬಿ ಇಂಟು ಕಾಸ್ ಆಫ್ ಲಾಗ್ ಎಕ್ಸ್. ಸೊ ಈಗ ಎಡಗಡೆಯಲ್ಲಿ ಏನಿದೆ, ಡಿ ವೈ ಬೈ ಡಿ ಎಕ್ಸ್ ಇದೆ. ಸೊ ಎಕ್ಸ್ ಇಲ್ಲಿ ಡಿವೈಡ್ ಬೈ ಇದೆ, ಈ ಕಡೆ ಬಂದ ಬಳಿಕ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಏನಾಗುತ್ತೆ ನೋಡಿ ಸ್ನೇಹಿತರೆ, ಸಿಂಪಲ್ ಇದೆ. ಸೊ ಎಕ್ಸ್ ಈ ಕಡೆ ಬಂದ ಬಳಿಕ ನ್ಯೂಮರೇಟರಲ್ಲಿ ಬರುತ್ತೆ, ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಮೈನಸ್ ಎ ಇಂಟು ಸೈನ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಬಿ ಇಂಟು ಕಾಸ್ ಆಫ್ ಲಾಗ್ ಎಕ್ಸ್. ಡಿಫ್ರೆನ್ಸಿಯೇಷನ್ ಮಾಡಿದ್ರಿ, ಸಿಂಪ್ಲಿಫೈನೂ ಮಾಡಿದ್ರಿ. ಯಾವುದಾದ್ರೂ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಹೋಯ್ತಾ, ಇಲ್ಲ, ಏನೂ ಇದೆ ಬಿನೂ ಇದೆ, ಮತ್ತೊಂದ್ಸಲ ಡಿಫ್ರೆನ್ಷಿಯೇಟ್ ಮಾಡಿ. ಅಗೇನ್ ಡಿಫರೆನ್ಸಿಯೇಟಿಂಗ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್. ಓಕೆ, ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್. ಇಲ್ಲಿ ಏನಾಗ್ತದೆ ಸ್ನೇಹಿತರೆ, ಎರಡು ಫಂಕ್ಷನ್ ಇದೆ, ಪ್ರೊಡಕ್ಟ್ ರೂಲ್ ಅಪ್ಲೈ ಮಾಡಿ. ಓಕೆನಾ, ಸಿಂಪಲ್ ಆಗಿ ಪ್ರೊಡಕ್ಟ್ ರೂಲ್ನ ಅಪ್ಲೈ ಮಾಡಿ. ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಡಿ ಬೈ ಡಿ ಎಕ್ಸ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆಯಿತು. ಕರೆಕ್ಟಾ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆಯಿತು ಪ್ಲಸ್ ಸೆಕೆಂಡ್ ಫಂಕ್ಷನ್ ಆಸ್ ಇಟ್ ಈಸ್ ಡಿ ಬೈ ಎಕ್ಸ್ ಆಫ್ ಎಕ್ಸ್ ಅಂದರೆ 1. ಓಕೆ, ಬರೆಯೋದಿಲ್ಲ ನಾನು, 1 ಇದ್ದೇ ಇರುತ್ತೆ. ಇಲ್ಲಿ ಏನಾಗುತ್ತೆ ನೋಡ್ರಿ, ಮೈನಸ್ ಎಗೆ ಮೈನಸ್ ಎ. ಸಿಂಪಲ್ ಆಗಿ ಬರಿತೀನಿ ನೋಡ್ರಿ, ಡಿ ಬೈ ಎಕ್ಸ್ ಆಫ್ ಸೈನ್ ಸಮಥಿಂಗ್ ಅಂದರೆ ಕಾಸ್ ಸಮಥಿಂಗ್ ಅಂದರೆ ಏನಿಲ್ಲ ಲಾಗ್ ಎಕ್ಸ್. ಡಿ ಬೈ ಎಕ್ಸ್ ಆಫ್ ದ್ಯಾಟ್ ಸಮಥಿಂಗ್, ಡಿ ಬೈ ಎಕ್ಸ್ ಆಫ್ ಲಾಗ್ ಎಕ್ಸ್ ಅಂದ್ರೆ ಏನು, 1 ಬೈ ಎಕ್ಸ್. ಎಷ್ಟು ಸಿಂಪಲ್ ಆಗಿ ಬರುತ್ತೆ ನೋಡಿ, ಪ್ಲಸ್ ಬಿ ಆಸ್ ಇಟ್ ಈಸ್. ಇನ್ನು ಡಿ ಬೈ ಎಕ್ಸ್ ಆಫ್ ಕಾಸ್ ಸಮಥಿಂಗ್ ಅಂದ್ರೆ ಏನು, ಮೈನಸ್ ಸೈನ್ ಸಮಥಿಂಗ್ ಇಂಟು ಡಿ ಬೈ ಎಕ್ಸ್ ಆಫ್ ದ್ಯಾಟ್ ಸಮಥಿಂಗ್. ಡಿ ಬೈ ಎಕ್ಸ್ ಆಫ್ ಲಾಗ್ ಎಕ್ಸ್ ಅಂದ್ರೆ ಏನು, 1 ಬೈ ಎಕ್ಸ್. ಹೌದಲ್ವಾ? ಸೊ ಇಲ್ಲಿ ಕೂಡ ಏನಾಗುತ್ತೆ, ಎಕ್ಸ್ ಕಾಮನ್ ಇದೆ ನೋಡಿ, ಎಕ್ಸ್ ಕಾಮನ್ ತಗೋತೀನಂತ. ಹೀಗೆ ಬರುತ್ತೆ 1 ಬೈ ಎಕ್ಸ್ ಆಫ್ ಮೈನಸ್ ಎ ಕಾಸ್ ಆಫ್ ಲಾಗ್ ಎಕ್ಸ್. ನೋಡ್ರಿ, ಪ್ಲಸ್ ಇಂಟು ಮೈನಸ್ ಬಿ ಇಂಟು ಸೈನ್ ಆಫ್ ಲಾಗ್ ಎಕ್ಸ್. ಈಗೇನು ಬರುತ್ತೆ, ಈ ಎಕ್ಸ್ ಮತ್ತೆ ಈ ಕಡೆ ಬರುತ್ತೆ, ಅಂದರೆ ಈ ಸೈಡ್ ಎಕ್ಸ್ ಈ ಕಡೆ ತಗೋತೀನಿ. ಏನು ಬಂತು ಇಲ್ಲಿ, ಎಕ್ಸ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು. ಇಲ್ಲಿ ಕೂಡ ಏನು ಮಾಡ್ತೀನಿ, ಎರಡೂ ಟರ್ಮಿಂದ ಮೈನಸ್ಸನ್ನು ಹೊರಗೆ ತಗೋತೀನಿ. ಓಕೆನಾ, ಮೈನಸ್ ಏನು ಮಾಡ್ತೀನಿ ಸ್ನೇಹಿತರೆ, ಹೊರಗೆ ತಗೋತೀನಿ. ಮೈನಸ್ ಆಫ್ ಒಳಗೆ ಏನು ಹೇಳ್ತೀನಿ ನೋಡ್ರಿ, ಎ ಇಂಟು ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಮೈನಸ್ ಹೊರಗೆ ತೊಗೊಂಡಿದ್ದೀನಿ, ಮೈನಸ್ ಇದ್ದು ಏನಾಯ್ತಿದು ಪ್ಲಸ್ ಆಯಿತು, ಪ್ಲಸ್ ಬಿ ಇಂಟು ಸೈನ್ ಆಫ್ ಲಾಗ್ ಎಕ್ಸ್. ಓಕೆ, ಸೊ ಫೈನಲಿ ಏನು ಸಿಕ್ತು ನೋಡ್ರಿ ನನಗೆ, ಎಕ್ಸ್ ಎರಡು ಟರ್ಮಿಗೆ ಬರುತ್ತೆ, ಎಕ್ಸ್ ಇಂಟು ಎಕ್ಸ್
x square d square y by dx square plus x into dy by dx is equals to minus this is what we know this is in the first equation or first step. ಅದಕ್ಕೆ ನಾನು equation ನಂಬರ್ 1 ಅಂತ ತಗೋತೀನಿ ನೋಡಿ. a into cos of log x plus b into sin of log x ಅಂದ್ರೆ ಏನು y ಅಂತ ಬರೀತೀನಿ ನೋಡಿ minus y. ಸೊ ಫೈನಲಿ ನೋಡ್ರಿ ಒಂದೇ ಇಟಿಗೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ a ಮತ್ತೆ b ಏನಾಯ್ತು ಎಲಿಮಿನೇಟ್ ಆಗೋಯ್ತು. ಸೊ ಫೈನಲ್ ನಾನು ಏನು ಬರೀಬಹುದು ಈಗ x ಸ್ಕ್ವೇರ್ d ಸ್ಕ್ವೇರ್ y by dx ಸ್ಕ್ವೇರ್ ಪ್ಲಸ್ x ಇಂಟು dy by dx ಮೈನಸ್ y ಕಡೆ ಬಂದ ಬಳಿಕ ಏನಾಗುತ್ತೆ ಪ್ಲಸ್ ಆಗುತ್ತೆ ಪ್ಲಸ್ y is equals to 0. This is our required differential equation by eliminating arbitrary constant what a and b. That's it. ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ. ಸೊ ಏನಿಲ್ಲ ಸ್ನೇಹಿತರೆ, ಸ್ವಲ್ಪ ಟ್ರಿಕ್ ಇದೆ, ಆ ಟ್ರಿಕ್ಕನ್ನು ನೀವು ಯೂಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ನಿಮಗೆ ತಿಳಿಲಿಲ್ಲ ಅಂದರೆ ಮತ್ತೊಮ್ಮೆ ಬ್ಯಾಕ್ ಬಂದು ನೋಡ್ತಾ ಇರ್ರಿ, ಅರ್ಥ ಆಗುತ್ತೆ. ಏನು ಸಿಂಪಲ್ ಇದೆ ರೈಟ್. ಇನ್ನು ನಾಲ್ಕನೇ ಕ್ವೆಶನ್, ಫೋರ್ತ್ ಕ್ವೆಶನ್ ಏನಿದೆ ನೋಡಿ. ಫೋರ್ತ್ ಕ್ವೆಶನ್ ಇಟ್ ಈಸ್ y ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಸಿ ಬ್ರಾಕೆಟ್ ಕ್ಯೂಬ್ ಅಂತ ಇದೆ. ಏನಿಲ್ಲ, ಸೊ ಇರೋದಿಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಯಾವುದು ಸಿ, ಇದು ಎಲಿಮಿನೇಟ್ ಆಗಬೇಕು, ನನಗೆ ಡಿಫ್ರೆನ್ಸ್ ಇಕ್ವೇಷನ್ ಆಬ್ಟೇನ್ ಆಗಬೇಕು. ಸೊ ಇದಕ್ಕೇನು ಮಾಡ್ತೀನಿ, ಒಂದ್ಸಲ ಡಿಫ್ರೆನ್ಷಿಯೇಷನ್ ಮಾಡ್ತೀನಿ ಅಂತ ಮಾಡಿ. ಡಿಫರೆನ್ಸಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬರ್ಕೋತೀರಾ? ಓಕೆ ಬರ್ಕೊಳ್ಳಿ. y ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಏನು, ಡಿ ಬೈ ಎಕ್ಸ್ ಆಫ್ y ಸ್ಕ್ವೇರ್ ಅಂದರೆ 2y ಇಂಟು dy by dx is equals to ಸಮಥಿಂಗ್ ರೆಸ್ಟು ಎನ್ ಫಾರ್ಮುಲಾ ಅಂದರೆ ಏನು, 3x plus c 3 minus 1 that is 2 right into d by x of ಬೇಕಾದ್ರೆ ಮಾಡಿ ನೋಡಿ d by x of that something ಅಂದರೆ ಏನಿಲ್ಲಿ x plus c ಇದೆ. ಇಲ್ಲಿ ಮಾಡಿದಾಗ d by x of x ಅಂದರೆ ಏನು 1 ಪ್ಲಸ್ d by x of ಕಾನ್ಸ್ಟೆಂಟ್ ಅಂದರೆ 0 ಬರುತ್ತೆ. ಕರೆಕ್ಟ್ ಅಲ್ವಾ? 1 plus 0 ಅಂದರೆ 1. ಅದಕ್ಕೆ ಇಲ್ಲಿ d by x of that something ಅಂತ ನಾನು ತಗೊಳ್ತಿಲ್ಲ, ಯಾಕೆ ಅದರ ಆನ್ಸರ್ 1 ಬರುತ್ತೆ. ಸೊ ಏನು ಚೇಂಜ್ ಆಗೋದಿಲ್ಲ ಇಲ್ಲಿ, ಓಕೆನಾ? ಸೊ ಇಲ್ಲೇನು ಮಾಡ್ತೀನಿ ನಾನಿಲ್ಲಿ, ಇದಕ್ಕೆ ಇಕ್ವೇಷನ್ ನಂಬರ್ 1 ಕೊಡ್ತೀನಿ, ಇದಕ್ಕೆ ಇಕ್ವೇಷನ್ ನಂಬರ್ 2 ಕೊಡ್ತೀನಿ. ಇಷ್ಟು ಕೊಟ್ಬಿಟ್ಟು ಇಲ್ಲೇನು ಮಾಡ್ತೀನಿ, ಈ 3 ಬಂದು ನಡೆಯುತ್ತೆ ತಗೊಳ್ಳಿ. ಡಿವೈಡಿಂಗ್ ನನಗಿಲ್ಲಿ ಸಿ ಅಂದರೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಸಿ ಇದೆಯಲ್ಲ, ಅದನ್ನು ಎಲಿಮಿನೇಟ್ ಮಾಡೋದಿದೆ. ಡಿವೈಡಿಂಗ್ ಇಕ್ವೇಷನ್ 1 ಬೈ ಇಕ್ವೇಷನ್ 2 ಮಾಡ್ತೀನಿ ಅಂತ. ಯಾಕೆ ದೊಡ್ಡದಿದೆಯೋ ಅಲ್ಲಿ ಪವರ್ಲೆ, ಇದು ದೊಡ್ಡದಿದೆ, ಇದು ಸಣ್ಣದಿದೆ. ಅದಕ್ಕೆ ಇಕ್ವೇಷನ್ ನಂಬರ್ 1 ಅಲ್ಲಿ ಇಕ್ವೇಷನ್ ನಂಬರ್ 2ನ ಡಿವೈಡ್ ಮಾಡ್ತೀನಿ. ಏನು ಬರುತ್ತೆ ನೋಡಿ, y ಸ್ಕ್ವೇರ್ ಡಿವೈಡ್ ಬೈ LHS ಡಿವೈಡ್ ಬೈ LHS 2y ಇಂಟು dy by dx is equals to RHS. ಇಕ್ವೇಷನ್ 1 ದಿ RHS ಏನು, x ಪ್ಲಸ್ ಸಿ ಬ್ರಾಕೆಟ್ ಕ್ಯೂಬ್ ಡಿವೈಡೆಡ್ ಬೈ 3 ಆಫ್ ಎಕ್ಸ್ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವಯರ್. ಓಕೆನಾ? ಸೊ ಏನೇನು ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಮಾಡಿ. ಇಲ್ಲಿ 3x ಪ್ಲಸ್ ಸಿ ಇದೆ, ಇಲ್ಲಿ 2x ಪ್ಲಸ್ ಸಿ ಇದೆ. ಕರೆಕ್ಟಾ? 2 ಹೋಯ್ತು, 2 ಎಕ್ಸ್ ಪ್ಲಸ್ ಸಿಗಳು ಕ್ಯಾನ್ಸಲ್ ಆಯಿತು. ಇಲ್ಲೇನು ನೋಡಿ, ಇದ್ರಾಗಿಂದ ಒಂದು y, ಈ ಒಂದು y ಕ್ಯಾನ್ಸಲ್ ಆಯಿತು. ಉಳಿಯೋದೇನು ನೋಡಿ, ಉಳಿಯೋದೇನು ಉಳಿಯುತ್ತೆ ಸ್ನೇಹಿತರೆ, ಬರಿತೀನಿ ನೋಡಿ. ಸಾರಿ, ಮುಂದಿನ ಸ್ಟೆಪ್ ನೋಡಿ ಏನು ಉಳಿತು, y ಡಿವೈಡೆಡ್ ಬೈ 2 dy by dx is equals to ನ್ಯೂಮರೇಟರಲ್ಲಿ 1x ಪ್ಲಸ್ ಸಿ ಉಳಿದಿದೆ, ಡಿವೈಡೆಡಲ್ಲಿ 3 ಬಂದು ಇದೆ. ಸೊ ಈಗೇನು ಮಾಡ್ತೀರಾ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, ಅಂದರೆ 3ನ ಈ ಕಡೆ ತೊಗೊಂಡ್ಬಿಡಿ. 3 ಇಂಟು y 3y ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಸಿ ಇಂಟು 2 dy by dx 2 dy by dx. ಏನು ಮಾಡಿದ್ರಿ ಇಲ್ಲಿ, ಇದನ್ನು ಈ ಕಡೆ ತೊಗೊಂಬರ್ರಿ, ನ್ಯೂಮರೇಟರ್ ಬಂತು. ಈ ಡಿನಾಮಿನೇಟರ್ನ ಈ ಕಡೆ ತೊಗೊಂಬರ್ಲಿ, ನ್ಯೂಮರೇಟರ್ಲಿ ಬಂತು. ಸೊ ಫೈನಲಾಗಿ ಏನು ಉಳಿತು ನನಗಿಲ್ಲಿ, ಏನು ಉಳಿಯುತ್ತೋ ಬರೆದ್ಬಿಡಿ. ಸಾರಿ ಬೇಟಾ, ನನಗೆ ಇದೇನು ಬರ್ಕೋತೀನಿ ಅಂತ, ನನಗೆ ಸಿ ಬೇಕಾಗಿದೆಯಲ್ಲ ಇಲ್ಲಿ. ಸೊ ಏನು ಮಾಡ್ತೀನಿ ಅಂತ, ಇದನ್ನು ಈ ಕಡೆ ತೊಗೊಂಡು ಬರೋದಿಲ್ಲ, ನಾನು ಏನು ಮಾಡ್ತೀನಿ ಇಲ್ಲಿ 2 dy by dxನ ಹೀಗೆ ಇಡ್ತೀನಿ. ನನಗೇನು ಸಿ ಇಸ್ ಈಕ್ವಲ್ಸ್ ಟು ಬೇಕಾಗಿದೆ, ಕರೆಕ್ಟ್ ಅಲ್ವಾ? ಸೊ ಸಿ ಇಸ್ ಈಕ್ವಲ್ಸ್ ಟು ಹೌ ಟು ಗೆಟ್ x plus c, ಓಕೆ.
ಸ್ವಲ್ಪ ಇರಲಿ. ಎಕ್ಸ್ ಪ್ಲಸ್ ಸಿ ಅಂದರೆ ಈ ಕಡೆ ತಗೊಳ್ಳೋಣ, ನೋಡುವ ಏನು ಬರುತ್ತಂತ. ಏನೈತಿ ಇಲ್ಲಿ 2 ಇಂಟು dy by dx. ಓಕೆ ಓಕೆ, ಸೊ 3y ಆ್ಯಸ್ ಇಟ್ ಈಸ್. x ಇಂಟು 2 ಅಂದರೆ 2x dy by dx ಇಂಟು ಪ್ಲಸ್, ಓಕೆ, ಪ್ಲಸ್ ಸಿ ಇಂದ ಮತ್ತೆ ಬ್ರಾಕೆಟ್ಗೆ ಗುಣಾಕಾರ ಮಾಡಿ 2c ಇಂಟು dy by dx. ಓಕೆ ಸ್ನೇಹಿತರೆ, ಇದೇನಾಗುತ್ತೆ ಈಗ 2 dy by dx. ಓಕೆ, x plus c 3y ಇಷ್ಟೇಟು ನಡೀತಿತ್ತು. ವೇಟಾ ಇದೇ ಸ್ಟೆಪ್ಪೇ ತೊಗೊಳಮ್ಮಂತ. ಏನು ಸುಮ್ಮನೆ ಅಂದರೆ ದುಬಾರಿ ಆಗುತ್ತೆ. ಈ 3ನೇ ಕಡೆ ತೊಗೊಂಬರ್ರಿ. 3y ಡಿವೈಡ್ ಬೈ 2 dy by dx ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಸಿ ಮಾಡಿ. ಇನ್ನು ನೋಡಿ ಏನು ಮಾಡ್ತೀರಾ, ನನಗೆ ಸಿ ಅಂದರೆ ಏನಿಲ್ಲಿ, ಈ ಪ್ಲಸ್ ಎಕ್ಸ್ ಈ ಕಡೆ ತೊಗೊಂಬನ್ನಿ, ಏನಾಯಿತು ಮೈನಸ್ ಎಕ್ಸ್ ಆಯಿತು. 3y ಡಿವೈಡ್ ಬೈ 2 ಇಂಟು dy by dx ಮೈನಸ್ ಪ್ಲಸ್ ಎಕ್ಸ್ ಈ ಕಡೆ ಬಂದ ಬಳಕ ಮೈನಸ್ ಎಕ್ಸ್ ಆಯಿತು. ಏನು ಸಿ ಈಕ್ವಲ್ಸ್ ಟು, ನೋಡಿರಿ ನನಗೆ ಸಿ ವ್ಯಾಲ್ಯೂ ಸಿಕ್ತು. ಈಕ್ವೇಷನ್ ಇದನ್ನು ಏನು ಬರಿತೀನಂತ, ಈಕ್ವೇಷನ್ ನಂಬರ್ 3 ಅಂತ ಬರಿತೀನಂತ. ಕರೆಕ್ಟಾ? ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಇಲ್ಲಿ. ರೈಟ್, ಏನು ಸಿಕ್ತು ನನಗೆ ಸಿ ವ್ಯಾಲ್ಯೂ ಯಾಕೆ ಹಿಡಿದೆ, ಈ ಸಿ ವ್ಯಾಲ್ಯೂನ ಇದರಲ್ಲಿ ಪುಟ್ ಮಾಡೋದಕ್ಕೋಸ್ಕರ. ಕರೆಕ್ಟಾ? ಸೊ ಈಗ ಇಡ್ತೀನಿ ನೋಡಿ, ಏನು ಬರುತ್ತೆ, y² ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಈಕ್ವೇಷನ್ 3 ಇನ್ ಈಕ್ವೇಷನ್ 1 ಇಡ್ತೀನಿ ನೋಡಿ. y² ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಸಿ ಇದೆಯಲ್ಲ, ಸಿ ವ್ಯಾಲ್ಯೂ ಏನು ಪುಟಪ್ ಮಾಡಿ. ಸಿ ವ್ಯಾಲ್ಯೂ ಏನಿದೆ ಇಲ್ಲಿ, 3y ಡಿವೈಡೆಡ್ ಬೈ 2 ಇಂಟು dy by dx ಮೈನಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು, ಅಷ್ಟೇ ಇದೆಯಲ್ಲ, ಬ್ರಾಕೆಟ್ ಕ್ಯೂಬ್ ಇದೆ, ಬ್ರಾಕೆಟ್ ಕ್ಯೂಬ್ ಕರೆಕ್ಟ್ ಇದೆ. ಈಕ್ವೇಷನ್ ನಂಬರ್ 1 ನೋಡಿ, ಈಕ್ವೇಷನ್ ನಂಬರ್ 1 ನಾನು ಸಿ ಈಸ್ ಈಕ್ವಲ್ಸ್ ಟು ಅದ್ರ ವ್ಯಾಲ್ಯೂನ ಪುಟಪ್ ಮಾಡಿದ್ದೀನಿ. ಸಿ ವ್ಯಾಲ್ಯೂ ಇಲ್ಲಿದೆ ನೋಡಿ, ಈಕ್ವೇಷನ್ ನಂಬರ್ 3 ಅದನ್ನು ವ್ಯಾಲ್ಯೂ ಪುಟಪ್ ಮಾಡಿದ್ದೀನಿ. ಫೈನಲಿಗೆ ಏನು ಬಂತು ನೋಡಿ, y² ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 3y ಡಿವೈಡ್ ಬೈ 2 ಇಂಟು dy by dx ಮೈನಸ್ ಎಕ್ಸ್ ಆಯಿತು. ಈಗೇನಾಗುತ್ತೆ, ಹಿಯರ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಗಾಟ್ ಕ್ಯಾನ್ಸಲ್ಡ್. ವಾಟ್ ವಿ ಗೆಟ್ y² ಈಸ್ ಈಕ್ವಲ್ಸ್ ಟು 3y ಡಿವೈಡೆಡ್ ಬೈ, ರೈಟ್, ಬ್ರಾಕೆಟ್ ಕ್ಯೂಬ್ ಇದೆ, ಮರೆಯೋದು ಬೇಡ, ಬ್ರಾಕೆಟ್ ಕ್ಯೂಬ್ ಇದೆ. ಓಕೆ, 3y ಬೈ 2 ಇಂಟು dy by dx ಬ್ರಾಕೆಟ್ ಕ್ಯೂಬ್. It implies what? Y² is equals to 3 cube, that is 27y cube. Okay, 2 cube ಅಂದರೆ 8 dy by dx ಬ್ರಾಕೆಟ್ ಕ್ಯೂಬ್. ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿ ಬರೀರಿ ಸಿಸ್ಟಮೆಟಿಕ್ ಆಗಿ. 8 ಮತ್ತು dy by dx ಬ್ರಾಕೆಟ್ ಕ್ಯೂಬ್ ಈ ಕಡೆ ಬರುತ್ತೆ, ಅಂದರೆ 8y² ಇಂಟು dy by dx bracket cube is equals to 27y cube. So finally we can write what, 8y² into dy by dx bracket cube plus 27y cube ಈ ಕಡೆ ಬಂದ ಬಳಿಕ minus 27y cube is equals to 0, which is the final differential equation what we required. Okay, ಈ ಟೈಪ್ ಬರ್ಕೋಬೇಕು, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಸ್ನೇಹಿತರೆ. ರೈಟ್, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗುವ.
ಲಾಸ್ಟಲ್ಲಿ 5ನೇ ಕ್ವಶನ್ ಒಂದು ಬಿಡಿಸ್ಕೊಡ್ತೀನಿ, ಉಳಿಕಿದ ಕ್ವಶನ್ ಸ್ವಲ್ಪ ಟ್ರೈ ಮಾಡಿ, ಓಕೆನಾ. 5th ಕ್ವಶನ್ ದಟ್ ಈಸ್ ಸಿಂಪಲ್ ಇದೆ. y is equals to a e raised to 5x ಪ್ಲಸ್ b e raised to minus 5x. ಸ್ವಲ್ಪ ನೋಡಿಲಿ ಎಷ್ಟು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇದೆ, ಎರಡು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇದ್ದರೆ ಸಿಂಪಲ್ ಆಗಿ ಮೊದಲಿಗೆ 2 ಸಲ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂದರೆ ಡಿಫ್ರೆನ್ಸಿಯೇಟಿಂಗ್ ಮಾಡ್ಕೊಳ್ಳೋಣ. ಸೊ ಡೈರೆಕ್ಟಾಗಿ ಬರ್ಕೋತೀನಿ ನೋಡಿ, ಡಿಫ್ರೆನ್ಸಿಯೇಟಿಂಗ್ y with respect to x, so that is dy by dx is equals to a is a constant, take it outside from the differentiation, d by x of e raised to something ಅಂದರೆ e raised to 5x into d by x of that 5x, that is 5, ಓಕೆನಾ. ಪ್ಲಸ್ b ಕಾನ್ಸ್ಟೆಂಟ್ ಇದೆ, ಇದ್ದಂಗೆ ಬರ್ಕೋತೀನಿ ಅಂತ d by x of e raised to something ಅಂದ್ರೆ ಏನು, e raised to something into d by x of that something. d by x of something ಅಂದರೆ ಏನಿಲ್ಲ -5x, d by x of -5x ಅಂದರೆ -5 ಆಯ್ತು ಉಳಿತು. ಅಂದರೆ ಮಾಡ್ಕೋತೀವಿ ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ -5x ಅಂದರೆ -5 ಕಾನ್ಸ್ಟೆಂಟ್ ಇದೆ ಹೊರಗೆ ಬಂದ್ಕೊಂಡಿರುತ್ತೆ -5, ಡಿ ಬೈ ಎಕ್ಸ್ ಆಫ್ ಎಕ್ಸ್ ಅಂದರೆ 1, ಸೊ ಅದಕ್ಕೆ -5 ಮತ್ತು ಇಲ್ಲಿ 5 ಅಂತ ಬರದೆ ಅರ್ಥ ಆಗಿರುತ್ತೆ ನಿಮಗೆ. ಸೊ ಮತ್ತೊಮ್ಮೆ ಏನು ಮಾಡ್ತೀನಿ ಅಂತ ಇಲ್ಲಿ ಸ್ವಲ್ಪ ನೀಟಾಗಿ ಬರೆಯೋಣ. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 5ನ ಮುಂದೆ ತರ್ತೀನಿ, ಏಕೆ ಕಾನ್ಸ್ಟೆಂಟ್ ಇದೆ 5a ಇಂಟು ಇ ರೆಸ್ ಟು 5x, ಓಕೆ, ಪ್ಲಸ್ ಇಂಟು ಮೈನಸ್ ಇದೆ ನೋಡಿ -5b ಇ ರೆಸ್ ಟು -5x. ಅಗೇನ್ ಡಿಫ್ರೆನ್ಸಿಯೇಟಿಂಗ್ ಮಾಡ್ತೀನಿ, ರೈಟ್. ಅಗೇನ್ ಡಿಫ್ರೆನ್ಸಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ವಾಟ್, ಎಕ್ಸ್. ನೋಡಿಲ್ಲಿ ಏನು ಸಿಗುತ್ತೆ ಅಂತ ಸಿಂಪಲ್ ಆಗಿದೆ. ಡಿ ಬೈ ಎಕ್ಸ್ ಆಫ್ ಡಿ ವೈ ಬೈ ಎಕ್ಸ್ ಅಂದರೆ ಎಲ್ ಎಚ್ ಎಸ್ ಏನು ಬಂತು, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬಂತು, ಓಕೆನಾ. ಈಸ್ ಈಕ್ವಲ್ಸ್ ಟು 5ಕ್ಕೆ 5, ಎಕೆ ಎ ಕಾನ್ಸ್ಟೆಂಟ್ ಇದೆ ಹೊರಗೆ ತಗೋತೀನಿ. ಡಿ ಬೈ ಎಕ್ಸ್ ಆಫ್ ಇ ರೆಸ್ ಟು ಸಮಥಿಂಗ್ ಅಂದರೆ ಏನು, ಮತ್ತೆ ಇ ರೆಸ್ ಟು ಸಮಥಿಂಗ್ ಇಂಟು ಡಿ ಬೈ ಎಕ್ಸ್ ಆಫ್ ದಟ್ 5x, ದಟ್ ಈಸ್ 5 ಮೈನಸ್ ಇಲ್ಲಿ ಕೂಡ ಎರಡನೇ ಟರ್ಮಲ್ಲಿ ನೋಡಿ 5b ಇಸ್ ಅ ಕಾನ್ಸ್ಟೆಂಟ್ ಇದೆ, ಡಿಫ್ರೆನ್ಷಿಯೇಷನಿಂದ ಹೊರಗೆ ಬರುತ್ತೆ. ಇನ್ನು ಡಿ ಬೈ ಡಿ ಎಕ್ಸ್ ಆಫ್ ಡೆರಿವೇಟಿವ್ ಆಫ್ ಇ ರೆಸ್ ಟು -5x ಮಾಡಿ, ಏನು ಬರುತ್ತೆ ಇ ರೆಸ್ ಟು -5x ಇಂಟು ಡಿ ಬೈ ಎಕ್ಸ್ ಆಫ್ ದ್ಯಾಟ್ ಸಮಥಿಂಗ್ ಅಂದರೆ 5 ಬಂತು. ಇಲ್ಲಿ ನೋಡಿ ಸ್ನೇಹಿತರೆ ಸ್ವಲ್ಪ 5 ಇಂಟು 5 25 a e ರೆಸ್ ಟು 5x ಮೈನಸ್ ಇಂಟು ಮೈನಸ್ ಪ್ಲಸ್ 5 ಇಂಟು 5 ಓಕೆ 25 ಏನು ಉಳಿತು ಇಲ್ಲಿ b e ರೆಸ್ ಟು -5x ಉಳಿತು. ಈಸ್ ಈಕ್ವಲ್ಸ್ ಟು ಎರಡು ಟರ್ಮಲ್ಲಿ ಕಾಮನ್ ಏನಿದೆ 25 ಕಾಮನ್ ಇದೆ ನೋಡಿ, ಹೊರಗೆ ತೊಗೊಳ್ಳಿ ಎರಡು ಟರ್ಮಿಂದ, ಒಳಗೆ ಉಳಿತು a e ರೆಸ್ ಟು 5x ಪ್ಲಸ್ b e ರೆಸ್ ಟು -5x, ಓಕೆನಾ. ಇದಕ್ಕೆ ಇಕ್ವೇಷನ್ 1 ಕೊಡಿ, ಎಲ್ಲಿ ಕಾಣುತ್ತೆ ನೋಡಿದು ಇಕ್ವೇಷನ್ ನಂಬರ್ 1 ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಕಾಣಿಸುತ್ತೆ ನೋಡಿ. ಸೊ ಇದೇನು ಬಂತು 25, ಇದನ್ನೇನು ಬರಿಬೋದು ನಾವು y ಅಂತ ಬರಿಬೋದು. ಫ್ರಮ್ ಇಕ್ವೇಷನ್ ನಂಬರ್ 1 ವಿ ಕ್ಯಾನ್ ಗೆಟ್ 25y what equals to d square y by dx square is equals to, so finally we got d square y by dx square plus 25 ಕಡೆ ಬಂದಾಗ -25y is equals to 0, which is our required differential equation by eliminating arbitrary constant. Next question ಅನ್ನು ನೀವು ಟ್ರೈ ಮಾಡಿ, ಈಸಿ ಆಗಿದೆ. ಓಕೆ, ಥ್ಯಾಂಕ್ ಯು.